ಶಾಸ್ತ್ರಿಗಳೇ, ಈ ವಾರ ಯಾವ ವಿಶೇಷ ಮಂತ್ರದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ನೋಡಿ, ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಮಗೆ ಒದಗಿ ಬಂದಿರತಕ್ಕಂತಹ ಕೆಲಸ, ಯಾವುದೋ ಒಂದು ಕಾರ್ಯ ಗುರುತರವಾದ್ದಾಗಿರಬಹುದು ಅಥವಾ ನಮ್ಮ ಕೆಲಸಗಳೇ ಆಗಿರಬಹುದು, ಕ್ಲಿಷ್ಟ ಅನಿಸ್ಬಿಟ್ಟಿರುತ್ತೆ ಒಂದೊಂದು ಸಂದರ್ಭದಲ್ಲಿ. ಹೇಗಪ್ಪ ಇದನ್ನು ನಾನು ನಿಭಾಯಿಸೋದು, ಹೇಗೆ ಈ ಕೆಲಸ ಮಾಡೋದು, ಹೇಗೆ ಇದನ್ನು ದಾಟೋದು ಅನಿಸ್ಬಿಟ್ಟಿರುತ್ತೆ. ಅಂಥವರಿಗೆ ಇರತಕ್ಕಂಥ ಒಂದು ವಿಶಿಷ್ಟವಾದ ಮಂತ್ರ ಗಮನಿಸಿ. ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರು ಸೈನ್ಯಾನಾಂ ನಿಹಂತ ಮಾರುತಾತ್ಮಜಃ. ಇದು ಹನುಮಂತನ ಕುರಿತಾದಂಥ ಮಂತ್ರ. ತುಂಬ ಕಷ್ಟ ಸಂದರ್ಭದಲ್ಲಿ ಈ ಮಂತ್ರ ಹೇಳಿಕೊಂಡ್ರೆ ರಾಮದೂತನಾದ ಹನುಮಂತ ಹೇಗೆ ಕಷ್ಟವನ್ನು ದಾಟಿದನೋ, ಸಮುದ್ರವನ್ನು ದಾಟಿ ಸೀತೆಯನ್ನು ಹುಡುಕಿದನೋ, ಸಂತೋಷವನ್ನು ಕಂಡನೋ, ರಾಮರಿಗೂ ಸಂತೋಷವನ್ನು ವಾರ್ತೆಯನ್ನು ತಂದನೋ, ಅಂತೂ ಎಲ್ಲ ಸಂತೋಷವೇ ಇದೆ ಅಲ್ಲಿ. ಅಂಥದ್ದೊಂದು ಸಂತೋಷ ನಮಗೂ ಏರ್ಪಾಡಾಗುತ್ತೆ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ. ಹೇಳ್ಕೊಳ್ಳಿ, ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ, ಹಾಗೆ ವಿಶೇಷವಾದಂಥ ಮಂತ್ರದ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.